हेलो फ्रेंड्स, आप सभी का HR स्टडी चैनल में स्वागत है। आज हम 8वीं कक्षा के तृतीय भाषा हिंदी का जो पहला पाठ है प्रार्थना, इसका विवरण देखेंगे। ಇವತ್ತಿನ ದಿನ ನಾವು 8ನೇ ತರಗತಿಯ 3ನೇ ವಿಷಯವಾಗಿರುವ ಹಿಂದಿಯಲ್ಲಿ ಬರುವ ಮೊದಲ ಪಾಠವಾಗಿರುವ ಪ್ರಾರ್ಥನೆಯ ಬಗ್ಗೆ ವಿವರಣೆಯನ್ನ ನೋಡೋಣ। ಮೊದಲನೇದಾಗಿ ಶಬ್ದಾರ್ಥ। ವಾರನ ನುಚಾವರ್ ಕರ್ನ, ಸಮರ್ಪಿತ್ ಕರ್ನ ಅಂದರೆ ಮುಡಿಪಾಗಿಡುವುದು, ಸಮರ್ಪಣೆ ಮಾಡುವುದು, ಅರ್ಪಣೆ ಮಾಡುವುದು ಅಂತ ಅರ್ಥ। ಮತಿ ಯಾನಿ ಬುದ್ಧಿ, ಬಿಸರಾನ ಭುಲಾದೇನ ಮರೆತು ಬಿಡುವುದು ಅಂತ ಹೇಳ್ತೀವಲ್ವಾ, ಅದು ತುರತ್। ತುರತ್ ಯಾನಿ ತುರಂತ್, ಜಲ್ದಿ, ಬೇಗನೆ। ಮಾನ್ ಮರ್ಯಾದಾ, ಮರ್ಯಾದಾ ಅಂತ ಮರ್ಯಾದೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ। ಶೋಕ್ ದುಃಖ, ಅಪಮಾನ್ ತಿರಸ್ಕಾರ, ಅನಾದರ ಅಂದರೆ ಅವಮಾನ ಮಾಡಿದ್ರು ಅಂತ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ, ಅದು ಅಪಮಾನ, ಅವಮಾನ, ಅನಾದರ। निज भाषा अपनी भाषा जिस भाषा में हम आसानी से अपने विचारों को प्रकट कर सकते हैं या बोल सकते हैं, उस भाषा को हम अपनी भाषा कह सकते हैं। ಯಾವ ಒಂದು ಭಾಷೆಯಲ್ಲಿ ನಾವು ನಮ್ಮ ವಿಚಾರಗಳನ್ನು ಸರಳವಾಗಿ ವ್ಯಕ್ತಪಡಿಸುತ್ತೇವೆ ಅದನ್ನು ನಾವು ನಮ್ಮ ಭಾಷೆ ಅಂತ ಹೇಳ್ತೀವಿ। ವಿವರಣೆಯನ್ನು ನೋಡೋಣ। ಮನುಷ್ಯ ಜೀವನ में सद्भाव का प्रधान स्थान है। ಮನುಷ್ಯನ ಜೀವನದಲ್ಲಿ ಸದ್ಭಾವನೆ ಅಂದ್ರೇನು, ಒಳ್ಳೆಯ ಭಾವನೆಗೆ ತನ್ನದೇ ಆದ ಒಂದು ಪ್ರಧಾನ ಸ್ಥಾನ ಇದೆ। छोटे बड़े का भेदभाव ना करते हुए सबके साथ मिलजुल कर रहना चाहिए। हमें कैसे रहना चाहिए? सबके साथ मिलजुल कर रहना चाहिए। बड़े छोटे का भेदभाव नहीं करना चाहिए, यानी अमीर गरीब ऐसे भेदभाव ना करते हुए हमें सबके साथ मिलजुल कर रहना चाहिए। ಅಂದ್ರೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ, ನಾವು ಶ್ರೀಮಂತರು, ಬಡವರು, ಇದ್ದವರು, ಇಲ್ಲದವರು ಎಂದು ಭೇದ ಭಾವ ಮಾಡದೆ ನಾವೆಲ್ಲರೂ ಒಂದೇ ಎಂದು ಕೂಡಿಕೊಂಡು ಬಾಳಬೇಕು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ। किसी का अपमान नहीं करना चाहिए और अपने देश के प्रति अभिमान रखना चाहिए। तो यहाँ पे कवि क्या कह रहे हैं, किसी का अपमान नहीं करना चाहिए हमें, और हमारे देश पर हमें कैसे गर्व से रहना चाहिए। हमें गर्व रहना चाहिए कि मैं ಭಾರತೀಯ हूँ। ನಾವು ಯಾರನ್ನು ಅವಮಾನ ಮಾಡಬಾರ್ದು, ಯಾರನ್ನು ನಾವು ಅವಮಾನಿಸಬಾರದು ಅಂತ ಕವಿಯಲ್ಲಿ ಹೇಳ್ತಿದ್ದಾರೆ। ಮತ್ತೆ ಅವ್ರೇನು ಹೇಳ್ತಾರೆ, ನಾವು ಭಾರತೀಯರು ಎನ್ನುವ ಹೆಮ್ಮೆ ನಮ್ಮಲ್ಲಿ ಇರಬೇಕು ಅಂತ ಕವಿಯಲ್ಲಿ ಹೇಳ್ತಿದ್ದಾರೆ। ಪದ್ಯವನ್ನು ನೋಡೋಣ। सच बोले सच बात विचारे, भले काम पर जीवन वारे। हमें कैसे रहना चाहिए? हमेशा सच बोलना चाहिए, अच्छे बातों का विचार करना चाहिए, भले काम पर अपने जीवन को वारना चाहिए, यानी अच्छे कामों पर हमें अपने जीवन का निछावर करना चाहिए कह के यहाँ पे कवि बोल रहे हैं। कवि ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಯಾವಾಗಲೂ ಸತ್ಯವನ್ನು ಹೇಳಬೇಕು, ಒಳ್ಳೆಯ ಮಾತುಗಳ ಮೇಲೆ ನಮ್ಮ ಜೀವನವನ್ನು ನಡೆಸಬೇಕು। ಬಲೆ ಕಾಂಪರ್ ಜೀವನ್ವಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ। ಅಂದ್ರೇನು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಯಾವಾಗಲೂ ನಾವು ಸದಾಚಾರವನ್ನು ಮಾಡಬೇಕು, ಇನ್ನೊಬ್ಬರಿಗೆ ಒಳಿತಾಗುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ। ಮಿಲ್ಕರ್ ರಹೆ ನಿಯಮ ಅಪನಾಯೆ ಬೀತಿ ಬಾತೋಂ ಕೋ ಬಿಸರಾಯೆ। ಮಿಲ್ಕರ್ ರಹೆ ನಿಯಮ ಅಪನಾಯೆ ಅಂದರೆ ನಾವು ಇಲ್ಲಿ ಸಮಾಜದಲ್ಲಿ ಎಲ್ಲ ಏನೇನು ಇರ್ತೀವಲ್ವ, ಬಡವರು, ಶ್ರೀಮಂತರು, ಇದ್ದವರು, ಇಲ್ಲದವರು, ಯಾವುದೇ ಭೇದ ಭಾವ ಮಾಡದೆ ನಾವು ಹೇಗಿರಬೇಕು, ಎಲ್ಲರೂ ಒಂದೇ ಎಂಬುವಂತೆ ನಾವು ಇರಬೇಕು। ನಿಯಮ ಅಪನಾಯೆ, कैसे नियम अपनाए? हम सब एक है, हम इंसान है। ऐसे नियम को अपनाकर हमें अपने जीवन में आगे बढ़ना चाहिए। जो भी बातें बीत गई है, जो कभी वापस तो नहीं आएंगे, हमें उन्हें बिसराना चाहिए। जो भी हमारी जिंदगी में बीते हुए बातें हैं, जो बुरे बातें हैं, उनको हमें बिसरा कर क्या करना चाहिए, अपने दिल से निकाल कर, जो भी द्वेष है, असूया है, इन सब को निकाल कर हमें आगे बढ़ना चाहिए। बड़े छोटे सभी मिल जाए, गिरे हुए को तुरंत उठाए। ನಾವು ಹಿಂದಿನ ಹಳೆಯ ಮಾತುಗಳನ್ನೆಲ್ಲ ಮರೆತು ಮುಂದೆ ಸಾಗಬೇಕು। ದೊಡ್ಡವರು ಸಣ್ಣವರು ಎಲ್ಲರೂ ಕೂಡಿ, ಅಂದರೆ ಹೇಳಿದ್ನಲ್ಲ, ಬಡವರು ಮತ್ತು ಶ್ರೀಮಂತರು
ಎಲ್ಲರೂ ಕೂಡಿ ಏನು ಮಾಡಬೇಕು, ನಮ್ಮ ಜೀವನವನ್ನು ಸಾಗಿಸ್ಬೇಕು. ಗಿರೆ ಹುವೆ ಕೋ ತುರಂತ್ ಉಠಾಯೆ, यानी जो अपनी जिंदगी में तकलीफ में है, जो कष्ट में है, उन्हें हमें क्या करना चाहिए, सहाय का हस्ता उनके तरफ हमें देना चाहिए. तो ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕವಿ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡಿ, ಅಂದರೆ ಬಡವರು ಬಲ್ಲಿದರು ಇದ್ದವರು ಶ್ರೀಮಂತರು ಎಲ್ಲರೂ ಕೂಡಿ ನಾವೇನು ಮಾಡಬೇಕು, ಯಾರು ಕಷ್ಟದಲ್ಲಿದ್ದಾರೆ ನಮ್ಮ ಸುತ್ತಮುತ್ತ ಅವರಿಗೆ ನಾವೇನು ಮಾಡಬೇಕು, ಸಹಾಯದ ಹಸ್ತವನ್ನು ನೀಡಬೇಕು ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಕರೆ ಕಿಸಿ ಕಾ ನಾ ಅಪಮಾನ್ ಐಸೆ ಹಿ ಮತಿ ದೋ ಭಗವಾನ್. ನಾವು ಯಾವಾಗಲೂ ಯಾರನ್ನ ನಿಂದಿಸಬಾರದು, ಯಾರನ್ನು हियाड़िसबारदु. हमें कभी भी किसी का अपमान नहीं करना चाहिए, ना कि उनका अनादर करना चाहिए. हर वक्त हमें अच्छे बातों को याद रखते हुए क्या करना चाहिए, सबका मदद करना चाहिए. ऐसे मति हमें दे भगवान करके हमें पूछना चाहिए के यहाँ पे कवि बोल रहे हैं. कवि ಏನು ಹೇಳ್ತಿದ್ದಾರೆ ಅಂದರೆ, ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಮಾಡಬೇಕು, ಯಾರ್ದು ನಾವು ಅಪಮಾನ ಮಾಡದೆ ಅವ್ರ ಬಗ್ಗೆ ನಾವು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಇರುವಂತಹ ಬುದ್ಧಿ ನಮಗೆ ಕೊಡು ದೇವ್ರೆ ಅಂತ ಇಲ್ಲಿ ಕೇಳ್ಕೋಬೇಕು ಅಂತ ಕವಿ ಹೇಳ್ತಿದ್ದಾರೆ. ಏಕ್ ರಹೆ ಸದ್ಭಾವ್ ರಖೆ ಹಮ್, ದೇಶ ದೇಶ ಮೇ ಮಾನ್ ರಖೆ ಹಮ್. ನಾವೆಲ್ಲರೂ ಒಂದೇ, ಹಮ್ ಸಬ್ ಏಕ್ ಹೈ, ऐसे भाव हमारे दिल में रहना चाहिए. सद्भाव ऐसे अच्छे भावना हमारे दिल में रहना चाहिए, और हमें अपने देश के प्रति गर्व रहना चाहिए. और हम जब भी भारत को छोड़कर किसी दूसरे देश में जब जाते हैं तो हमें गर्व से कहना चाहिए कि मैं एक भारतीय हूँ. तो कवि ಮುಂದೆ ಏನು ಹೇಳ್ತಾರೆ, ನಾವೆಲ್ಲರೂ ಒಂದೇ ಎನ್ನುವಂತೆ ನಾವು ಬದುಕಬೇಕು. ನಾವ್ಯಾವಾಗಾದರೂ ಒಂದು ವೇಳೆ ನಾವು ದೇಶವನ್ನು ಬಿಟ್ಟು ದೇಶಕ್ಕೆ ಹೋದಾಗ ಅಲ್ಲಿ ನಾವು ಭಾರತೀಯರು ಎಂದು ಹೆಮ್ಮೆಯಿಂದ ಹೇಳಬೇಕು, ಅಂತಹ ಒಂದು ಭಾವನೆ ನಮ್ಮಲ್ಲಿರಬೇಕು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಹಠ ಛೋಡೆ ಸಂಯಮ್ अपनाए मातृभूमि पर बलि बलि जाए. तो यहाँ पे कवि आखिर में क्या कह रहे हैं, हट छोड़ना चाहिए, ने जो हमारे जिद्दीपन हमारे अंदर रहती है ना, उसे हमें छोड़ना चाहिए और संयम अपनाना चाहिए. संयम का मतलब क्या है, सब्र, जो हर एक में होना जरूरी है. हमें हट को छोड़ना चाहिए, यानी जिद्दपन को छोड़कर हमें सब्र को अपनाना चाहिए. मातृभूमि पर बलि बलि जाए, हमें हमारे मातृभूमि पर बलि बलि जाना चाहिए. यानी जब भी हमारे देश पर किसी भी प्रकार का मुसीबत आए तो हमें क्या करना चाहिए, उसका डट कर सामना करना चाहिए. कवि ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ, ಹಠವನ್ನು ಬಿಡಬೇಕು. ನಮ್ಮಲ್ಲಿರುವಂಥ ಹಠವನ್ನು ಬಿಟ್ಟು ಸಂಯಮವನ್ನು ನಾವೇನು ಮಾಡಬೇಕು, ನಮ್ಮದಾಗಿಸ್ಕೋಬೇಕು. ಆಗಿಸ್ಕೊಂಡು ನಾವು ಜೀವನದಲ್ಲಿ ಮುಂದೆ ಸಾಗಬೇಕು ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಮಾತೃಭೂಮಿಯ ಮೇಲೆ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ಹಿಂದೆ ಸರಿಬಾರ್ದು. ನಾವು ನಮ್ಮ ಮಾತೃಭೂಮಿಯ ಬಗ್ಗೆ ಹೆಮ್ಮೆ ಪಡಬೇಕು, ನಾವು ಭಾರತೀಯರು ಎಂದು ಹೇಳಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ತಮ್ಮ ಕವಿತೆಯನ್ನು ಮುಗಿಸ್ತಾರೆ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.